ಇತ್ತೀಚೆಗೆ ಭಾರತದಲ್ಲಿರುವ ಮೆಜಾರಿಟಿಯ ಪುರುಷರು ಮತ್ತು ಹುಡುಗರು ಅನಾವಶ್ಯಕವಾಗಿ ಸಿಂಪ್ಗಳಾಗ್ತಾ ಇದ್ದಾರೆ. ತಮ್ಮ ಮಸ್ಕ್ಯುಲ್ಯಾನಿಟಿಯನ್ನು ಕಳ್ಕೊಂಡ್ಬಿಟ್ಟು ತಮ್ಮ ತನವನ್ನೇ ಕಳ್ಕೊಂಡ್ಬಿಟ್ಟು ಕೊರಗ್ತಾ ಇದ್ದಾರೆ. ನೀವಾಗಿರಿ. ನೀವು ನಿಮ್ಮ ಮಸ್ಕ್ಯುಲ್ಯಾನಿಟಿಯನ್ನು, ಪುರುಷತ್ವವನ್ನು ಕಳೆದುಕೊಳ್ಳುವ ಮೂರ್ಖತನವನ್ನು ಮಾಡೋಕ್ಕೆ ಹೋಗ್ಬೇಡಿ. ಗಂಡ್ಮಕ್ಕಳು ಗಂಡ್ಮಕ್ಕಳಾಗಿದ್ರೇ ಚಂದ, ಹೆಣ್ಮಕ್ಕಳು ಹೆಣ್ಮಕ್ಕಳಾಗಿದ್ರೇ ಚಂದ. ಅದಕ್ಕಾಗಿ ನೀವಾಗಿರಿ. ಅನಾವಶ್ಯಕವಾಗಿ ಸಿಂಪ್ಗಳಾಗೋಕೆ ಹೋಗಬೇಡಿ. ಭಾರತದಲ್ಲಿರುವ ಬಹಳಷ್ಟು ಪುರುಷರಿಗೆ ಮತ್ತು ಹುಡುಗರಿಗೆ ಏನು ಅನ್ಸತ್ತಪ್ಪ ಅಂತಂದರೆ, ನಾವು ನೈಸ್ ಗಾಯಗಳಾದರೆ ಹುಡುಗಿಯರು ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನು ಮದುವೆ ಆಗ್ತಾರೆ, ನಾವು ಕೇಳಿದ್ದೆಲ್ಲವನ್ನು ನಮಗೆ ಕೊಡ್ತಾರೆ ಅಂತ ಅನಿಸುತ್ತೆ. ಆದರೆ ಅವರು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಇದು ರಿಯಾಲಿಟಿ ಅಲ್ಲ. ಈ ಒಂದು ಭ್ರಮೆಗೆ ನೀವು ಬೀಳಕ್ಕೆ ಹೋಗಬೇಡಿ. ಇದರಿಂದ ಮೊದಲು ಹೊರಬನ್ನಿ. ಸಿಂಪ್ಗಳಾಗೋಕೆ ಹೋಗಬೇಡಿ. ನೀವು ನೈಸ್ ಗಾಯ್ಗಳಾದರೂ ಕೂಡ ಹುಡುಗಿಯರು ನಿಮ್ಮನ್ನು ಡಂಪ್ ಮಾಡ್ತಾರೆ, ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ಅದೇ ಥರ ನೀವು ಸಿಂಪ್ಗಳಾದರೆ ಹುಡುಗಿಯರು ನಿಮ್ಮನ್ನು ಮತ್ತೆ ಡಂಪ್ ಮಾಡ್ತಾರೆ, ಕಾಲು ಕಸ ಮಾಡ್ತಾರೆ. ನೀವು ನಿಮ್ಮ ತನವನ್ನು ಕಳ್ಕೊಂಡ್ಬಿಟ್ಟು ಕೊರಗ್ತೀರಾ, ಕಾಲು ಕಸ ಆಗ್ತೀರಾ. ಅದಕ್ಕಾಗಿ ಸಿಂಪ್ಗಳಾಗೋಕೆ ಹೋಗಬೇಡಿ. ಹೈ ವ್ಯಾಲ್ಯೂ ಮ್ಯಾನ್ ಆಗಿ. ಸಿಂಪ್ಗಳಂದರೆ ಏನಪ್ಪ ಅಂತಂದರೆ, ಯಾವ ಪುರುಷ ತನ್ನತನವನ್ನು ಕಳ್ಕೊಂಡ್ಬಿಟ್ಟು ತನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡ್ಬಿಟ್ಟು ಹೆಣ್ಮಕ್ಕಳಿಗಾಗಿ ಅತಿ ಹೆಚ್ಚಿನ ಅಟೆನ್ಷನನ್ನು ಕೊಡ್ತಾನೋ, ಅನಾವಶ್ಯಕವಾಗಿ ಅವರಿಗೆ ಜಾಸ್ತಿ ಕೇರನ್ನು ತೋರಿಸ್ತಾನೋ, ಅನಾವಶ್ಯಕವಾಗಿ ಅವರನ್ನು ಪ್ಲೀಸ್ ಮಾಡೋಕ್ಕೆ ಹೋಗ್ತಾನೋ, ಅಬ್ಸೆಸ್ಡ್ ಆಗಿರ್ತಾನೋ, ಅವನಿಗೆ ನಾವು ಸಿಂಪ್ ಅನ್ನೋ ಒಂದು ಸ್ಲ್ಯಾಂಗನ್ನು ಯೂಸ್ ಮಾಡ್ತೀವಿ. ಯಾರು ಹುಡುಗಿಯರಿಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಅಟೆನ್ಷನನ್ನು, ಕೇರನ್ನು ಮತ್ತು ಗಿಫ್ಟ್ಸ್ಗಳನ್ನು ಕೊಡ್ತಾ ಇರ್ತಾರಲ್ಲ, ಅವರೇ ಸಿಂಪ್ ಆಗಿರ್ತಾರೆ. ನಾನು ಹುಡುಗಿಯರಿಗೆ ರೆಸ್ಪೆಕ್ಟ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಹೆಣ್ಮಕ್ಕಳಿಗೆಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿ. ಆದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ಅವರನ್ನು ಪ್ಲೀಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಅವರಿಗೆ ಅಟೆನ್ಷನ್ ಕೊಡಬೇಡಿ, ಕೇರ್ ಕೊಡಬೇಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಕೊಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ಳೋಕೆ ಹೋಗಬೇಡಿ, ಸಿಂಪ್ ಆಗೋಕ್ಕೆ ಹೋಗಬೇಡಿ ಅನ್ನೋದಷ್ಟೇ ನನ್ನ ಕನ್ಸರ್ನ್ ಆಗಿದೆ. ಕೆಲವೊಂದಿಷ್ಟು ಸಿಂಪ್ಗಳು ಹೇಳ್ತಾ ಇರ್ತಾರೆ, ಎಲ್ಲ ಹುಡುಗಿಯರಿಗೂ ಏನು ದುಡ್ಡು ಬೇಕಾಗಿರಲ್ಲ, ಎಲ್ಲ ಹುಡುಗಿಯರಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಕೇರ್ ಬೇಕಾಗಿರುತ್ತೆ, ಸಪೋರ್ಟ್ ಬೇಕಾಗಿರುತ್ತೆ ಮತ್ತು ಹಾನೆಸ್ಟಿ ಬೇಕಾಗಿರುತ್ತೆ ಅಂಥೇಳಿ ಅವ್ರು ಹೇಳ್ತಾ ಇರ್ತಾರೆ. ಈ ಎಲ್ಲ ಶಬ್ದಗಳ ಫಸ್ಟ್ ಲೆಟರನ್ನು ಒಟ್ಟಿಗೆ ಸೇರಿಸಿ ಏನಾಗುತ್ತೆ ನೋಡಿ, ಕ್ಯಾಶ್ ಅಂತ ಆಗತ್ತೆ. ಎಲ್ಲ ಹುಡುಗಿಯರಿಗೂ ಇದೇ ಬೇಕಾಗಿದೆ. ಈ ಸಿಂಪ್ಗಳಿಗೆ ಅನಿಸುತ್ತೆ, ನಾನು ಹುಡುಗಿಯರಿಗೆ ಜಾಸ್ತಿ ಅಟೆನ್ಷನನ್ನು ಕೊಟ್ಟರೆ, ಕೇರನ್ನು ತೋರಿಸಿದ್ರೆ, ಸಪೋರ್ಟ್ ಮಾಡಿದರೆ ಮತ್ತು ಹಾನೆಸ್ಟಿಯನ್ನು ತೋರಿಸಿದ್ರೆ ಅವರು ನನ್ನನ್ನು ನಂಬ್ತಾರೆ, ನನ್ನನ್ನು ಇಷ್ಟಪಡ್ತಾರೆ, ನನ್ನನ್ನು ಪ್ರೀತಿಸ್ತಾರೆ ಅಂತ ಅನಿಸುತ್ತೆ. ಬಟ್ ರಿಯಾಲಿಟಿ ಬೇರೆನಿದೆ. ಸೊ ಹುಡುಗಿಯರ ಮೈಂಡ್ಸೆಟ್ನಲ್ಲಿ 108 ವಿಚಾರಗಳು ಓಡ್ತಾ ಇರ್ತವೆ. ಅವರು ತಮಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡ್ತಾರೆ, ನಿಮಗಲ್ಲ. ಅವರಿಗೆ ಎಲ್ಲಿ ಜಾಸ್ತಿ ಸೆಕ್ಯೂರಿಟಿ ಸಿಗ್ತಾ ಇರತ್ತೋ, ಬೆನಿಫಿಟ್ ಸಿಗ್ತಾ ಇರತ್ತೋ ಅಲ್ಲಿ ಅವರು ತಮ್ಮ ಅಟೆನ್ಷನನ್ನು ಕೊಡ್ತಾರೆ. ಸೊ ನೀವು ಇಷ್ಟೆಲ್ಲ ಅವರಿಗೆ ಧಾರೆ ಎರೆದು ಕೊಟ್ಟರೂ ಕೂಡ ಅವರೇನು ನಿಮ್ಮನ್ನು ಪ್ರೀತಿಸಲ್ಲ. ನೀವು ಕೊಟ್ಟ ಅಟೆನ್ಷನು ನಿಮಗೆ ಬರಲ್ಲ, ನೀವು ತೋರಿಸಿದ ಕೇರು ನಿಮಗೆ ವಾಪಸ್ ಬರಲ್ಲ, ನೀವು ಖರ್ಚು ಮಾಡಿದ ದುಡ್ಡು ನಿಮ್ಮ ಮೇಲೆ ಮತ್ತೆ ಖರ್ಚಾಗಲ್ಲ, ರಿಟರ್ನ್ ಬರಲ್ಲ. ಸೊ ಸಿಂಪ್ಗಳಾಗೋದು ಒಂದು ವೇಸ್ಟ್ ಇನ್ವೆಸ್ಟ್ಮೆಂಟ್ ಇದೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹೈ ವ್ಯಾಲ್ಯೂ ಮ್ಯಾನ್ಗಳಾಗೋಕ್ಕೆ ಟ್ರೈ ಮಾಡಿ. ನೀವು ಸಿಂಪ್ಗಳಾಗೋದ್ರಿಂದ ನನಗೇನು ನಷ್ಟ ಇಲ್ಲ, ನಷ್ಟ ಇರೋದು ನಿಮಗೇನೆ. ಹೇಗಪ್ಪ ಅಂತಂದರೆ, ನಂಬರ್ 1, ನೀವು ಸಿಂಪ್ಗಳಾಗೋದ್ರಿಂದ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊತೀರಾ. ಸೆಲ್ಫ್ ರೆಸ್ಪೆಕ್ಟೇ ಇಲ್ಲ ಅಂತಂದರೆ ನೀವು ಗಂಡಸರಾಗಿ ಬದುಕಿದ್ದೇನು ಪ್ರಯೋಜನ? ಕಾಲು ಕಸ ಆಗಿಬಿಡ್ತೀರಾ. ಅವಳು ನಿಮ್ಮನ್ನು ಗ್ರಾಂಟೆಡ್ ಆಗಿ ತೊಗೊತಾಳೆ. ಜೊತೆಗೆ ನೀವು ನಿಮ್ಮ ಇಂಪಾರ್ಟೆನ್ಸನ್ನು ಕೂಡ ಕಳ್ಕೊತೀರಾ. ಅವಳ ಫ್ರೆಂಡ್ ಸರ್ಕಲ್ನಲ್ಲಿ ನೀವು ನಾಯಿ ಆಗಿಬಿಡ್ತೀರಾ. ಅವಳು ಎಲ್ರಿಗೂ ಹೇಳ್ತಾ ತಿರುಗಾಡ್ತಾಳೆ, ಅದೇನು ಬಿಡು, ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಸಿಂಪಿದೆ, ಹಾಗೆ ಬರ್ತಾ ಇರತ್ತೆ. ಸೊ ನಿಮಗೆ ಯಾವುದೇ ವ್ಯಾಲ್ಯೂ ಸಿಗಲ್ಲ, ಬೆಲೆನೇ ಉಳಿಯಲ್ಲ ನಿಮಗೆ. ಸೊ ನೀವು ನಿಮ್ಮ ಇಂಪಾರ್ಟೆನ್ಸಿನ ಜೊತೆಗೆ ಎಲ್ಲವನ್ನ ಕಳ್ಕೊಂಡ್ಬಿಟ್ಟು ಕಾಲು ಕಸ ಆಗಿಬಿಡ್ತೀರಾ. ಫಸ್ಟು ಅವಳ ದೃಷ್ಟಿಯಲ್ಲಿ ಕಾಲು ಕಸ ಆಗ್ತೀರಾ, ಅದಾದ ನಂತರ ನಮ್ಮ ಸಮಾಜದ ದೃಷ್ಟಿಯಲ್ಲೂ ಕೂಡ ಕಾಲು ಕಸ ಆಗ್ತೀರಾ, ತಿರಬೋಕಿಗಳಾಗಿ ತಿರುಗ್ತೀರಾ, ದೇವದಾಸಾಗಿ ಅಲ್ಲಿ ಇಲ್ಲಿ ಹುಚ್ಚಿರ್ತಾರ ಸತ್ತೋಗ್ಬಿಡ್ತೀರಾ. ನಂಬರ್ 2, ನೀವು ಸಿಂಪ್ಗಳಾಗೋದ್ರಿಂದ ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ನೀವು ಒನ್ ಸೈಡೆಡ್ ರಿಲೇಷನ್ಶಿಪ್ಗಳಲ್ಲಿ ಬಿದ್ದು ಒದಾಡ್ತೀರಾ, ಇಲ್ಲವೇ ಟಾಕ್ಸಿಕ್ ರಿಲೇಷನ್ಶಿಪ್ಗಳಲ್ಲಿ ಹೋಗಿಬಿಟ್ಟು ನರಳ್ತೀರಾ. ಸಿಂಪ್ಗಳು ತಮ್ಮ ಅಟೆನ್ಷನನ್ನು, ಕೇರನ್ನು, ಓವರ್ ಪ್ಲೀಸಿಂಗನ್ನು ಅಲ್ಲಿ ಮಾಡಿರ್ತಾರೆ, ಆದರೆ ರಿಟರ್ನ್ ಆಗಿ ಅವ್ರಿಗೇನೂ ಸಿಗಲ್ಲ. ಸೊ ಇದೇನಾಗತ್ತೆ, ಒನ್ ವೇ ರಿಲೇಷನ್ಶಿಪ್ ಆಗುತ್ತೆ, ಒನ್ ಸೈಡ್ ಲವ್ ಆಗುತ್ತೆ. ಸೊ ಈ ಥರ ಒನ್ ಸೈಡೆಡ್ ರಿಲೇಷನ್ಶಿಪ್ಪಲ್ಲಿ ಬಿದ್ದು ಅತ್ತ ಕಡೆನೂ ಹೋಗೋಕ್ಕಾಗದೆ ಇತ್ತ ಕಡೆಗೂ ಹೋಗೋಕ್ಕಾಗದೆ ಮಧ್ಯದಲ್ಲೇ ನೀವು ಬಿದ್ದು ನರಳ್ತೀರ.
ನಿಮಗೆ ಕ್ಲಾರಿಟಿನೇ ಸಿಗಲ್ಲ ರಿಲೇಷನ್ಶಿಪ್ನಲ್ಲಿ. ಸೊ ನಿಮಗೆ ಕ್ಲಾರಿಟಿನೇ ಇಲ್ಲಪ್ಪ ಅಂತಂದರೆ ಆ ಸಂಬಂಧ ಎಲ್ಲಿಗೂ ಹೋಗಲ್ಲ. ಸೊ ಅವಳು ನಿಮಗಂತ ಇರ್ತಾಳೆ ನೀನು ಜಸ್ಟ್ ಬಾಯ್ ಫ್ರೆಂಡ್ ಅಂತೇಳಿ ನೀವು ಅವಳ ಲವರ್ ಥರ ಎಲ್ಲ ಕೆಲಸ ಮಾಡ್ತಾ ಇರ್ತೀರ. ನಿಮಗಂತ ಇರ್ತಾಳೆ ಬೇರೆ ಅವನು ನನ್ನ ಜಸ್ಟ್ ಫ್ರೆಂಡು ಬೆಸ್ಟ್ ಫ್ರೆಂಡು ಅಂತ ಇರ್ತಾಳೆ, ಅವನನ್ನು ಬ್ಯಾಕಪ್ಪಲ್ಲಿ ಇಟ್ಟಿರ್ತಾಳೆ, ಅದು ಕೂಡ ನಿಮಗೆ ಗೊತ್ತಾಗಲ್ಲ. ಸೊ ಅವಳ ಟೋಟಲ್ ಕ್ಯಾರೆಕ್ಟರೇ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ನಿಮಗೆ ಕ್ಲಾರಿಟಿನೇ ಸಿಗಲ್ಲ. ನೀವು ಅವಳಿಗೆ ಜಸ್ಟ್ ಫ್ರೆಂಡಾ, ಬೆಸ್ಟ್ ಫ್ರೆಂಡಾ, ಬಾಯ್ ಫ್ರೆಂಡಾ, ಲವರಾ, ಪಾರ್ಟ್ ಟೈಮ್ ಫ್ರೆಂಡಾ, ಪಾರ್ಟ್ ಟೈಮ್ ಲವರಾ, ಅಥವಾ ಫ್ಯೂಚರ್ ಹಸ್ಬೆಂಡಾ, ಅಥವಾ ಸಿಚುವೇಶನ್ಶಿಪ್ಪಲ್ಲಿದ್ದಾಳ, ರಿಲೇಷನ್ಶಿಪ್ಪಲ್ಲಿದ್ದಾಳ, ಈ ರಿಲೇಷನ್ಶಿಪ್ಪನ್ನು ಮುಂದೆ ಮ್ಯಾರೇಜ್ ರಿಲೇಷನ್ಶಿಪ್ಪಲ್ಲಿ ಕನ್ವರ್ಟ್ ಮಾಡ್ತಾಳ, ಏನು ಬದನೆಕಾಯಿನೂ ನಿಮಗೆ ಗೊತ್ತಾಗಲ್ಲ. ಪೂರ್ತಿ ಕನ್ಫ್ಯೂಷನ್ನೇ, ಒನ್ ಸೈಡೆಡ್ ರಿಲೇಷನ್ಶಿಪ್ನಲ್ಲಿ ಬಿದ್ದು ಒದಾಡ್ತೀರ. ಸಪೋಸ್ ಆಕೆ ನಿಮ್ಮನ್ನೇನಾದರೂ ಫುಲ್ ಟೈಮ್ ರಿಲೇಷನ್ಶಿಪ್ ತಂದರೂ ಕೂಡ ಅಲ್ಲಿ ನೀವು ನರಳ್ತೀರ. ಯಾಕಪ್ಪ ಅಂದರೆ ನೀವೇ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನಿಮ್ಮ ಕೈಯಾರೆ ಅವಳ ಕಾಲಲ್ಲಿ ಹಾಕಿ ತುಳಿಸಿ ಸಾಯಿಸಿಬಿಟ್ಟಿರ್ತೀರ. ನಿಮಗೇನು ನಾಚಿಕೆ, ಮಾನ, ಮರ್ಯಾದೆ, ಸೆಲ್ಫ್ ರೆಸ್ಪೆಕ್ಟು, ಇಂಪಾರ್ಟೆನ್ಸು, ವ್ಯಾಲ್ಯೂ ಏನೂ ಇರಲ್ಲ ಅವಳ ದೃಷ್ಟಿಯಲ್ಲಿ. ಈ ರೀತಿ ಇದ್ದಾಗ ಅವಳು ಟಾಕ್ಸಿಕೇ ಆಗ್ತಾಳೆ. ಸೊ ನಿಮಗಂತೂ ಟಾಕ್ಸಿಸಿಟಿ ಬಿಟ್ಟರೆ ಅವಳಿಂದ ಏನೂ ಸಿಗಲ್ಲ. ಅವಳ ಮೂಡ್ ಸ್ವಿಂಗ್ಸ್ಗಳನ್ನು, ಅವಳ ಬೈಗುಳುಗಳನ್ನು, ಅವಳೆಲ್ಲ ರಂಗಿನಾಟಗಳನ್ನು, ಡರ್ಟಿ ಮೈಂಡ್ ಗೇಮ್ಸ್ಗಳನ್ನು ಅನುಭವಿಸ್ಬೇಕಾಗತ್ತೆ. ಇಷ್ಟೇ ನಿಮ್ಮ ಕತೆ. ಸಿಂಪ್ಗಳಿಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಪುಕ್ಸಟ್ಟೆ ಸಾಯೋದಷ್ಟೇ ನಿಮ್ಮ ಕೆಲಸ. ನಂಬರ್ 3, ನೀವು ಸಿಂಪ್ಗಳಾದಾಗ ಆಕೆ ನಿಮ್ಮನ್ನು ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಮತ್ತು ಸೋಷಿಯಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾಳೆ. ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಮಿಸ್ಯೂಸ್ ಮಾಡ್ಕೊತಾಳೆ, ಶೋಷಣೆ ಮಾಡ್ತಾಳೆ, ಮತ್ತು ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಟ್ಟು ಡಂಪ್ ಮಾಡ್ತಾಳೆ. ಸೊ ನಿಮಗೆ ಸಿಂಪ್ಗಳಾಗೋದ್ರಿಂದ ಸಿಗೋದೇನಪ್ಪ ಅಂತಂದರೆ ಒಂದು ನೋವು, ಇಲ್ಲಪ್ಪ ಅಂತಂದರೆ ಸಾವು. ಇಷ್ಟೇ ನಿಮ್ಮ ಫ್ಯೂಚರ್ ಇದೆ. ನಿಮಗೆ ರಿಲೇಷನ್ಶಿಪ್ಪು ಸಿಗದೇ ಇದ್ದರೂ ಕೂಡ ನೀವು ನರಳ್ತೀರ, ಸಿಕ್ಕರೆ ಸಾಯ್ತೀರ. ಇಷ್ಟೇ ಇದೆ ನಿಮ್ಮ ಕತೆ. ಅದಕ್ಕಾಗಿ ಸಿಂಪ್ಗಳಾಗೋಕ್ಕೆ ಹೋಗಬೇಡಿ. ಓರ್ವ ಅಸಲಿ ಪುರುಷನ ಥರ ಬಿಹೇವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮಾರಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ನಿಮ್ಮ ಅಪೋಸಿಟ್ ಜೆಂಡರ್ಗೆ ಅಟೆನ್ಷನನ್ನು, ಕೇರನ್ನು ಕೊಡೋಕ್ಕೆ ಹೋಗಬೇಡಿ. ಅನಾವಶ್ಯಕವಾಗಿ ಅವರ ಮೇಲೆ ದುಡ್ಡನ್ನು, ಟೈಮನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ದುಡ್ಡನ್ನು, ನಿಮ್ಮ ಟೈಮನ್ನು ನಿಮ್ಮ ಮೇಲೆ ಖರ್ಚು ಮಾಡಿ ಮೊದಲು ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ದುಡ್ಡನ್ನು ಗಳಿಸೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸಪೋಸ್ ನಿಮಗೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮೊನೆಟೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಲಾಗಿಂಗು, ಈ ಥರನಾದ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗಿ ಕಲೀರಿ. ದುಡ್ಡನ್ನು ಸಂಪಾದನೆ ಮಾಡೋದರ ಮೇಲೆ, ಲೈಫಲ್ಲಿ ಮುಂದೆ ಹೋಗೋದ್ರ ಮೇಲೆ, ಸೆಟ್ಲ್ ಆಗೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಎಲ್ಲ ಕೋರ್ಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ನಿಮಗೆ ಯಾವುದೇ ವ್ಯಾಲ್ಯೂ ಇಲ್ಲ. ನಮ್ಮ ಜಗತ್ತಿದೆಯಲ್ಲ ಬರೀ ನಾಯಿಗಳನ್ನು, ಮಕ್ಕಳನ್ನು, ಹೆಣ್ಮಕ್ಕಳನ್ನು ಮಾತ್ರ ದುಡ್ಡಿಲ್ಲದೆ ಇಷ್ಟಪಡುತ್ತೆ, ಪ್ರೀತಿಸುತ್ತೆ. ಗಂಡು ಮಕ್ಕಳನ್ನು ಎನಿ ಟೈಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಂಡರ್ನಲ್ಲಿಯೇ ಪ್ರೀತಿಸುತ್ತೆ, ರೆಸ್ಪೆಕ್ಟ್ ಕೊಡುತ್ತೆ. ನಮ್ಮ ಹತ್ರ ಏನಾದರೂ ಇದ್ದರೆ ಮಾತ್ರ ಈ ಜಗತ್ತು ನಮಗೆ ಅಟೆನ್ಷನ್ ಕೊಡುತ್ತೆ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕಾಗಿ ಸಿಂಪಾಗಿ ಏನೂ ಪ್ರಯೋಜನವಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹ ಇರಲಿ, ಪ್ರೀತಿ ಇರಲಿ, ಅಥವಾ ಬೇರೆ ಯಾವುದೇ ರಿಲೇಷನ್ಶಿಪ್ ಇರಲಿ, ಅದರಲ್ಲಿ ಹೆಲ್ದಿಯಾಗಿರುವ ಸ್ಟ್ರಾಂಗ್ ಬೌಂಡ್ರಿಗಳನ್ನು ಸೆಟ್ ಮಾಡಿ, ರೆಸ್ಪೆಕ್ಟ್ ಕೊಡಿ ಅವರಿಗೆ. ಆದರೆ ಡೆಸ್ಪ್ರೇಟ್ ಆಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ಅಷ್ಟೇ ನಾನು ಹೇಳ್ತಾ ಇರೋದು. ಸೊ ನಿಮಗಿಷ್ಟ ಆಗಿದೆ ಅಂತಂದರೆ ಇದನ್ನು ಫಾಲೋ ಮಾಡಿ, ಕಷ್ಟ ಅಂತಂದರೆ ಸಿಂಪ್ಗಳಾಗಿ ಸಾಯಿರಿ. ನನಗೇನಾಗಬೇಕಾಗಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.